ಸಿಗುತ್ತೋ ಅವ್ರು ಗೆದ್ದ ಹಾಗೆ. ಆದ್ರೆ ಗೆದ್ದೋರ್ ಕೈಗೆ ಉಂಗ್ರ ಸೇರಲ್ಲ. ಯಾಕೆ ಅಂದ್ರೆ ಗೆದ್ದೋರು ಸೋತೋರ್ ಬೆರಳಿಗೆ ಈ ಉಂಗ್ರನ ತೊಡಸ್ಬೇಕು. ಆಗ್ಬಹುದು. ರೆಡಿನಾ ನಾವು ಜೋಡಿಗಳು? ನಾವು ಆಲ್ವೇಸ್ ರೆಡಿ. ಮತ್ತೆ ಬನ್ನಿ ಇಬ್ರು. ಓಕೆ, ರೆಡಿ? 1 2 3 ಗೋ. ಲೇ ಗಣಿ, ನಮ್ ಹುಡುಗನೇ ಗೆಲ್ಲೋದು. ಸುಮ್ನೆ ಕೂಗಿ ಕೂಗಿ ಬಾಯಿ ಹಾಕೋ ನೋವು ಮಾಡ್ಕೊಳ್ತೀಯಾ? ಪ್ರೀತು ಇಲ್ಲ ಇಲ್ಲ, ಈ ಆಟದಲ್ಲಿ ನಮ್ಮ ಅಕ್ಕನೇ ಗೆಲ್ಲೋದು. ಜನನಿ, ಪ್ರತಿ ಹೆಣ್ಣಿನ ಜೀವನದಲ್ಲೂ ಮೊದಲ ರಾತ್ರಿ ಅನ್ನೋದಕ್ಕೆ ತುಂಬ ವೈಶಿಷ್ಟ್ಯ ಇದೆ. ಅದು ತುಂಬ ಮಹತ್ವದ್ದು. ಆ ಸುದಿನ ನಿನಗೂ ಒದಗಿ ಬಂದಿದೆ. ಆದಷ್ಟು ಬೇಗ ಮೊಮ್ಮಕ್ಕಳನ್ನ ಆಡಿಸೋ ಭಾಗ್ಯ ನನಗೆ ಕೊಡ್ತೀಯ ತಾನೆ? ಸರಿ ಅಮ್ಮ. ಹಾ, ನಡಿ ನಡಿ, ನಿನ್ನ ಪ್ರಸ್ತುತ ರೂಮ್ವರೆಗೂ ಬಿಟ್ಬಿಟ್ಟು ಬರ್ತೀವಿ. ಬೇಡ ದಾಮಿನಿ, ನಿನಗಿಲ್ಲಿ ಬೇರೆ ಕೆಲಸ ಇದೆ. ಪಾರ್ವತಿ, ನೀನು ಹೋಗಮ್ಮ. ಸರಿ ಅಮ್ಮ. ಹೋಗಮ್ಮ ಪಾರ್ವತಿ, ಕರ್ಕೊಂಡು ಹೋಗಮ್ಮ ಜನನಿನ. ಹಾಲ್ ಖಾಲಿ ಆಯ್ತು. ಮುಂದೆ ಒಳ್ಳೆಯವರು ಅಂತ. ಪಾಪ, ನಾನೇ ಅವ್ರ ಮೇಲೆ ಕೋಪ ಮಾಡ್ಕೊಂಡಿದ್ದೆ. ಆದ್ರೆ ಈಗ ಅದೆಲ್ಲ ಇಬ್ಬನಿ ತರ ಕರ್ಗಿ ನೀರಾಗೋಯ್ತು. ಪ್ರೀತಿನೇ ಹಾಗಲ್ವಾ? ಕೋಪ, ತಾಪ, ಜಗಳ, ಖುಷಿ, ನಂಬಿಕೆ ಮತ್ತೆ ಹೊಂದಾಣಿಕೆ, ಈ ಎಲ್ಲ ಸುಂದರವಾದ ಕ್ಷಣಗಳನ್ನ ನನ್ನ ಕಣ್ಣಲ್ಲಿ ಸೆರೆ ಹಿಡಿದು ಮನ್ಸಲ್ಲಿ ನೆನಪಾಗಿಟ್ಕೊಂಡಿರ್ತೀನಿ ಯಜಮಾನ್ರೆ. ಕಾತುರ, ಆದ್ರೆ ನನಗೆ ಬೇಸರ.
ಯಾಕೆ ಅಂದರೆ ನೀನು ನನ್ನ ಹುಡುಗಿ, ನಾನು ನಿನ್ನನ್ನು ಪ್ರೀತಿಸಿರೋದು. ನಿನ್ನೆ ಮದುವೆ ಆಗಬೇಕು, ನಿನ್ನ ಜೀವನದಲ್ಲಿ ಪಡಿಬೇಕು ಅಂತ ಹಾತೊರಿತಾ ಇದ್ದೀನಿ. ನೀನು ಎಲ್ಲಿದೆಯಾ, ಹೇಗಿದೆಯಾ? ಒಂದೇ ಒಂದ್ಸತಿ ನನ್ನ ಕಣ್ಮುಂದೆ ಬರ್ತೀಯಾ? ಧೈರ್ಯವಾಗಿ ಎಲ್ಲರ ಮುಂದೆ ನೀನೇ ನನ್ನ ಹುಡುಗಿ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಒಂದೇ ಒಂದ್ಸಲ ನನ್ನ ಕಣ್ಮುಂದೆ ಬಾ ಪ್ಲೀಸ್. ಅದು ಮಗಳೇ ಹೀಗೆ ಹೇಳಿದ್ರೆ ನಾನೇನಪ್ಪ ಮಾಡೋದು? ನೀವು ಸುತ್ತಿ ಬಳಸಿ ಆ ವಿಷಯಕ್ಕೆ ಬಂದ್ರಾ? ನೆನ್ನೆಗಿಂತ ಇವತ್ತು ಮುಖದಲ್ಲಿ ಕಳೆ ಜೋರಾಗಿದೆ. ಜನನಿಯವ್ರೆ, ನೀವ್ ಯಾಕೆ ಇಷ್ಟು ಬೇಗ ಎದ್ದೇಳೋದಕ್ಕೆ ಹೋದ್ರಿ? ಇನ್ನ ಸ್ವಲ್ಪ ಹೊತ್ತು ಮಲ್ಕೋಬೋದಾಗಿತ್ತಲ್ವಾ? ಪಾರ್ವತಿ ಅವರೇ, ನನ್ನನ್ನು ರೇಗ್ಸಿದ್ ಸಾಕು. ಕಾಫಿ ರೆಡಿ ಆಗಿದ್ಯಾ? ಕೊಡಿ. ಕೊಡ್ತೀನಿ. ಜನನಿಯವ್ರೆ, ನಿಮ್ ಮುಖದಲ್ಲಿ ಸಂತೋಷ ನೋಡೋದಕ್ಕೆ ನಾನು ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಕೊಡ್ತೀನಿ, ಕುಡಿಯೋರಂತೆ. ಪಾರ್ವತಿ ಅವರೇ, ನನಗೆ ಕಾಫಿ ಬೇಡ, ನಾನಿವತ್ತು ಉಪವಾಸ. ತಗೊಳಪ್ಪ, ಗಂಡನ ಕ್ಷೇಮಕ್ಕೋಸ್ಕರ ಆಗ್ಲೇ ಉಪವಾಸ ಎಲ್ಲ ಶುರು ಮಾಡಿದಿರೋ? ಹಾಗೆಲ್ಲ ಏನೂ ಇಲ್ಲ. ಗಂಡ ಮನೆಯವರು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಇವತ್ತು ಉಪವಾಸ ಮಾಡ್ತಾ ಇದ್ದೀನಿ. ಜನನಿಯವ್ರೆ, ನೀವ ನೀವ್ ನಿಮ್ಮ ಯಜಮಾನ್ರಿಗೆ ಕಾಫಿ ಕೊಡಿ, ನಾನು ನಮ್ಮ ಯಜಮಾನ್ರಿಗೆ ಕಾಫಿ ಕೊಡ್ತೀನಿ. ನಾನು ಹೇಳ್ದಾಗೆ ಮಾಡ್ತೀಯಾ? ಎಣೆ ಮಾಡ್ತೀನಿ ಅಯ್ಯಪ್ಪ, ಲೇ ದಾಮು, ಯಾಕೋ ಎಡಗಲ್ ತುಂಬಾ ನೇವೆ ಕಣೆ. ಅಯ್ಯೋ ಹೌದಾ? ಕೊಟ್ರಿ ಅಲ್ಲಿ? ಇಲ್ಲ, ಸೊಳ್ಳೆ ಕಚ್ತು. ನನ್ ಮುದ್ದಾದ ಗಂಡನ್ಗೆ ಸೊಳ್ಳೆ ಬೇರೆ ಕಚ್ಚಬೇಕಾ? ತೆಗಿರಿ ಕೈನ. ಇಲ್ಲಿ ದಾಮು, ಬಿಸಿ ಬಿಸಿ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ. ಕಾಫಿ ತಾನೆ, 1 ನಿಮಿಷದಲ್ಲಿ ಕೊಡ್ತೀನಿ ರೀ. ಗಂಡನ್ಗೆ ಇಲ್ದಿರೋ ಕಾಫಿ ನನಗೆ ಯಾಕ್ರಿ? ನೀವು ಫಸ್ಟ್ ಕುಡಿ, ನೀವು ಚೆನ್ನಾಗಿರ್ಬೇಕು. ಹಾಕದಿಕ್ ಆಗದೇ ಇಲ್ಲ, ನೆನ್ಪಿರ್ಲಿ. ನಮಗೆ ಚಾಲೆಂಜಾ? ಹ್ಞೂ ಮತ್ತೆ. ಆಯ್ತು, ಅದು ಹೇಗೆ ಹಾಕೋದಕ್ಕಾಗಲ್ಲ ಅಂತ ನಾನು ನೋಡ್ತೀನಿ. ನೋಡಿ ಮೊದಲು ಈ ಕಾಫಿ ಕುಡಿದ್ ನೋಡಿ. ನನ್ನ ಹತ್ರನೇ ಚಾಲೆಂಜಾ? ನಿನ್ನ ಕಾಲಿಗೆ 2ನೇ ಗೆಜ್ಜೆ ಹೇಗೆ ಸೇರುತ್ತೆ ಅಂತ ನೋಡ್ತಾ ಇರ. ಪ್ರೀತು, ನೀನಿಷ್ಟು ಜೋರಾಗಿ ತಪ್ಕೊಂಡ್ರೆ ನನ್ನ ಕೈಯಲ್ಲಿರೋ ಕಾಫಿ ಚೆಲ್ಲೋಗುತ್ತೆ. ಪರವಾಗಿಲ್ಲ. ಏನು ಸಾಹೇಬ್ರು, ಇನ್ನೂ ಮೂಡಲ್ಲೇ ಇರೋ ಹಾಗಿದೆ. ಫಸ್ಟ್ ನೈಟ್ ಮುಗ್ದೋಯ್ತು. ಫಸ್ಟ್ ನೈಟ್ ಏನೋ ಮುಗೀತು, ಆದರೆ ಇನ್ನೂ ಏನಿನ್ನೂ? ನಿನ್ಗೆ ಯಾಕೋ ಓವರ್ ಆಯ್ತು ಪ್ರೀತು. ಅಲ್ಲ, ನಿಮ್ಮ ಗಂಡಸ್ರೆಲ್ಲ ಹೀಗೋ ಅಥವಾ ನೀನು ಮಾತ್ರ ಹೀಗೋ? ಬರೀ ಆಸೆ ಬರುಕ್ರು. ಕಾಫಿ ಸೂಪರ್ ಆಗಿದೆ. ಪಾರ್ವತಿ ಅವ್ರು ಮಾಡಿದ್ದು ಗೊತ್ತು. ನನಗೆ ಬೇಡ. ಯಾಕೆ? ಇವತ್ತು ನಾನು ಉಪವಾಸ, ಇನ್ನು ದೇವ್ರ ಪೂಜೆ ಮಾಡಬೇಕು. ಹೋಲ್ಡ್ ಆನ್. ಈ ದೇವರು ಕಾಫಿ ಕುಡಿದೆ ಇವೆಲ್ಲ ಮಾಡು ಅಂತ ಹೇಳಿದಾನ? ಈ ಲೇಡೀಸೇ ಈಗ ಹೊಟ್ಟೆಗೇನು ತಿಂದೆ ಕುಡಿದೆ ದೇವ್ರು ಪೂಜೆ ಪುನಸ್ಕಾರ ಅಂತಿರ್ತಾರೆ. ನೀನು ಆ ಕ್ಯಾಟಗರಿಗೆ ಸೇರ್ದ? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಭಯ ಭಕ್ತಿಯಿಂದ ಮಾಡಿದ್ರೇನೆ ನಾವು ಕೇಳ್ಕೊಂಡಿರೋದನ್ನ ಕೊಡೋದು. ಸರಿ, ನೀನೇನ್ ಕೇಳ್ಕೋಬೇಕು ಅಂತಿದ್ಯಾ? ದೇವ್ರ ಹತ್ರ ಕೇಳೋದನ್ನ ಯಾರ ಹತ್ರನೂ ಹೇಳ್ಕೋಬಾರ್ದಂತೆ. ಯಾಕೆ? ನಾವು ಕೇಳ್ಕೊಂಡಿದ್ದು ಈಡೇರಲ್ವಂತೆ.
ಸರಿ ಸರಿ, ಬರೀ ದೇವ್ರು ಪೂಜೆ ಉಪವಾಸ ಅಂತಾನೆ ಕೂರ್ಬೇಡ, ಆಮೇಲೆ ಆರೋಗ್ಯ ಕೆಟ್ರೆ ಏನ್ ಮಾಡ್ತೀಯ? ಇಸ್ಕೊಂಡಿದ್ಯಲ್ಲ ರೀ ಅಕ್ಕನ್ಗೆ ಹೇಳಿ ನಾನು ಇಲ್ಲೇ ಇರೋ ಥರ ಮಾಡಿದ್ರೆ ಇಷ್ಟಿರೋ ಪ್ರೀತಿ ಇನ್ನೂ ಜಾಸ್ತಿ ಆಗುತ್ತೆ ಗೊತ್ತಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನಾನು ಹೇಳ್ದಾಗ ಹೇಳು, ಆಮೇಲೆ ಅತ್ತಿಗೆ ಹತ್ರ ಹೇಳೋದು ಬೇಡ ಅಂತ ಯೋಚನೆ ಮಾಡ್ತೀನಿ. ಹಾ, ನೀವ್ ಹೇಳ್ದಂಗೆ ಹೇಳ್ತೀನಿ, ಹೇಳಿ. ನಾನು ದಡ್ಡಿ. ಹಾ, ಹೇಳು. ಹೇಳಿಲ್ಲ ಅಂದ್ರೆ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಹೇಳ್ತೀನಿ. ನಾನ್ ದದ್ದಿ. ನಾನು ಪೆದ್ದಿ. ನಾನ್ ಪೆದ್ದಿ. ನಾನು ಡುಮ್ಮಿ. ನಾನ್ ಡುಮ್ಮಿ. ಈಗ ಎಲ್ಲಾನು ಒಟ್ಟಿಗೆ ಹೇಳು. ಮಜಾ ಇತ್ತು ಕಣೆ. ಏನ್ರಿ ಬಂದಿರೋದು ನಿಮ್ಗೆ? ಲೇ, ನೀನ್ ಕೆಲಸ ಮಾಡ್ತಾ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಈ ಮನೆ ಬಿಟ್ಟು ಹೋಗೋ ನಾಟಕ ಮಾಡಿದೆ. ಪರವಾಗಿಲ್ಲ ಕಣೆ, ಈ ಮೈಗಳೇ ಆದ್ರೂ ಸೋಮಾರಿ ಅಲ್ಲ ಅಂತ ಪ್ರೂವ್ ಮಾಡ್ಬಿಟ್ಟೆ. ನನ್ನ ಹತ್ರನೇ ಆಟ ಆಡ್ತೀರಾ ಅಲ್ವಾ? ನನ್ಗೂ ಟೈಮ್ ಬರ್ಲಿ ಕಣ್ರಿ, ಆವಾಗ ನಿಮ್ಮನ್ನ ಗಿರ್ಗಿಟ್ಲೆ ತರ ಆಟ ಆಡ್ತೀನಿ, ನೋಡ್ತಾ ಇರಿ. ಏ ನಾವು ಏನೋ ಕಪ್ಪು, ನಾನ್ ನಿಮ್ ಕೈ ಕೊಡೋ ತನಕ ಚಿಪ್ಪು ಅಲ್ಲೇ ಇರ್ಲಿ ಆ ಕಪ್ಪು. ಈ ಜೊತೆ ಮುಖಕ್ಕೆ ಮುಸ್ಕ್ ಹಾಕೊಂಡು ಹೋಗಿ ಅಕ್ಕಿ ಇಸ್ಕೊಂಡ್ ಬಂದೆ ಅಮ್ಮ. ವೀರಣ್ಣವ್ರಿಗೆ ನಮ್ಮ ಮೇಲಿನ ಕೋಪ ಯಾವಾಗ ಕಡಿಮೆ ಆಗುತ್ತೋ, ನಮ್ಮ ಸಂಬಂಧ ಯಾವಾಗ ಮೊದ್ಲಿನ ಥರ ಆಗುತ್ತೋ ಗೊತ್ತಿಲ್ಲ. ಆದ್ರೆ ನಾನು ಯಾರು ಅಂತ ಗೊತ್ತಿದ್ದೆ ಅಕ್ಕಿ ಕೊಟ್ಟಿದ್ದಮ್ಮ. ನೀವೇನು ಯೋಚನೆ ಮಾಡಬೇಡಿ ಅಮ್ಮ, ಜನನಿ ಅಮ್ಮವ್ರ ಮುಖಾಂತರನಾದ್ರೂ ನಿಮ್ಮ ಅವರ ಬಾಂಧವ್ಯ ಸರಿ ಹೋಗುತ್ತೆ. ನಿನ್ನ ಬಾಯಿ ಹರಕೆಯಿಂದ ಅಷ್ಟಾಗ್ಬಿಟ್ರೆ ಸಾಕು ಪಾರ್ವತಿ. ಜನನಿ ಎದ್ದಿದ್ದಾಳ? ಅವಳಿಗೂ ಕಾಫಿ ಕೊಡಬೇಕಿತ್ತು. ಹೆಂಡತಿ ಗಂಡನ ಬಗ್ಗೆ, ಗಂಡ ಹೆಂಡತಿ ಬಗ್ಗೆ ಮನ್ಸು ಬಿಚ್ಚಿ ಮಾತಾಡೋದು, ಸರಿ ತಪ್ಪುಗಳ ನಡುವೆ ಜೀವನದಲ್ಲಿ ಹೇಗೆ ಹೊಂದಾಣಿಕೆ ಆಗಬೇಕು ಅನ್ನೋ ಯೋಚನೆ ಮಾಡೋದು, ಪರಸ್ಪರ ಪ್ರೀತಿ ನಂಬಿಕೆಯಿಂದ ಜೀವನ ಪೂರ್ತಿ ಒಟ್ಟಿಗೆ ಇರ್ತೀವಿ ಅನ್ನೋ ತೀರ್ಮಾನಕ್ಕೆ ಬರೋದು. ನಿಂತ್ಕೊಂಡ್ಲು. ನಮ್ಮಿಬ್ಬರಿಗೂ ಗೊತ್ತಿಲ್ದೇನೆ ಮೈ ಮರೆತು ಹಾಗೆ ಹಾಸಿಗೆ ಮೇಲೆ ಕೂತ್ಕೊಂಡ್ವಿ. ನಾನು ಅವಳನ್ನೇ ನೋಡ್ತಾ ಇದ್ದೆ, ಅವಳು ನನ್ನೇ ನೋಡ್ತಾ ಇದ್ಲು. ನಾನು ಅವಳನ್ನೇ ನೋಡ್ತಾ ಇದ್ದೆ, ಅವಳು ನನ್ನೇ ನೋಡ್ತಾ ಇದ್ಲು. ಆಮೇಲೆ ಲೈಟ್ ಆಫ್ ಆಯ್ತು. ನಿನ್ ಹೆಂಡತಿನೂ ಬದಲಾಗಿದ್ದಾಳೆ ಅಂತ ಅನ್ಸುತ್ತಪ್ಪ. ಅಂದ್ರೆ ನಿನ್ನ ಮೇಲೆ ನಿನ್ನ ಹೆಂಡತಿ ಮುಂದೆ ಕೈ ಕಟ್ ಬಾಯಿ ಮುಚ್ಚು. ಲೇ ಪ್ರೀತು, ನಿಧಾನವಾಗಿ ನಿನ್ನನ್ನ ಅವಳು ಕಂಟ್ರೋಲ್ ತಗೊಳಕ್ಕೆ ಟ್ರೈ ಮಾಡ್ತಾಳೆ ನೋಡೋ. ಯಾವುದಕ್ಕೂ ಅದಕ್ಕೆ ಅವಕಾಶ ಕೊಡಬೇಡ. ಕೊಟ್ಟಿಯೋ ನಂತರ ಆಗೋಗ್ತೀಯ ಕೊಡೋ, ಹುಷಾರು. ಆ ತಾಯಿಗೆ ಕೈ ಮುಗಿದು ಹಚ್ಚಮ್ಮ, ಏನೂ ಆಗಲ್ಲ, ಒಳ್ಳೇದಾಗತ್ತೆ. ತಾಯಿ ಜನನಿಯವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ಅವ್ರಿಗೇನು ತೊಂದರೆ ಆಗ್ದಿರೋ ಥರ ನೋಡ್ಕೊಳಮ್ಮ. ಜನನಿಯವ್ರೆ ಕುತ್ಕೊಳ್ಳಿ.
ಏನೂ ಆಗಿಲ್ಲ ಬಿಡಿ ಪಾರ್ವತಿ ಅವರೇ. ಜನನಿ ಅವರೇ, ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಿಮಗೆ ಒಳ್ಳೇದಾಗ್ಲಿ ಅಂತ, ಈ ರೀತಿ ಕೈ ಸುಟ್ಕೊಳ್ಳಿ ಅಂತಲ್ಲ. ಯಾಕೆ ಜನನಿ ಅವರೇ ಈ ರೀತಿ ಮಾಡಿದ್ರಿ? ನಾನು ಚೆನ್ನಾಗಿರ್ಲಿ ಅಂತ ನಿಮ್ಮ ಜೀವನದ ಬಗ್ಗೆನೂ ಯೋಚನೆ ಮಾಡಿದೆ. ನನಗೋಸ್ಕರ ಇಷ್ಟೆಲ್ಲ ತ್ಯಾಗ ಮಾಡ್ತಿರೋ ಈ ತ್ಯಾಗಮಯಿ ಪಾರ್ವತಿಯವ್ರ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಆ ತಾಯಿ ಹತ್ರ ಭಕ್ತಿಯಿಂದ ಬೇಡ್ಕೊಳ್ತಿದ್ದೆ. ಯಾವ ಜನ್ಮದಲ್ಲಿ ನಾವಿಬ್ರು ಒಡ ಹುಟ್ಟೋರಾಗಿದ್ವೋ ಈ ಜನ್ಮದಲ್ಲಿ ಒಂದಾಗಿದ್ದೀವಿ. ನಮ್ಮಿಬ್ಬರ ಸಂಬಂಧ ಕಡೆವರೆಗೂ ಹೀಗೆ ಇರಬೇಕು ಜನನಿ ಅವರೇ. ರೀ, ಏನ್ರಿ ಇದು ನಿಮ್ಮ ಅವಸ್ಥೆ? ಅವಸ್ಥೆ ಅಲ್ಲ ಡಾರ್ಲಿಂಗ್, ವ್ಯವಸ್ಥೆ. ಯಾವ್ದಕ್ಕೋ? ಗ್ಯಾಪ್ ನೈಟ್ಗೆ. ಗ್ಯಾಪ್ ನೈಟಾ? ಆಗ ತಾನೇ ಮದುವೆ ಆಗಿರೋ ದಂಪತಿಗಳು ಮೊದಲನೇ ಸಲ ಸೇರೋದಕ್ಕೆ ಫಸ್ಟ್ ನೈಟು ಅಂತಾರೆ. ಮದುವೆ ಆಗಿರೋ ದಂಪತಿಗಳು ಸುಮಾರು ವರ್ಷಗಳ ಆದಮೇಲೆ ಸೇರೋದಕ್ಕೆ ಗ್ಯಾಪ್ ನೈಟು ಅಂತಾರೆ. ವಯಸ್ಸಾಗಿರೋದು ನಮ್ಮ ಮಕ್ಕಳಿಗೆ ಕಡೆ, ನಮಗಲ್ಲ. ಹೇಗಿದ್ರು ಬಿಸಿ ಬಿಸಿ ಹಾಲು ತಗೊಂಡು ಬಂದಿದ್ಯಾ, ಆ ಹಾಲನ್ನ ನೀನೊಂದು ಸಿಪ್ಪು ನಾನೊಂದು ಸಿಪ್ಪು, ನೀನೊಂದು ಸಿಪ್ಪು ನಾನೊಂದು ಸಿಪ್ಪು ಕುಡಿದು ಎಂಜಾಯ್ ಮಾಡ್ತಾ 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 ಆ ಗ್ಯಾಪಲ್ಲಿ ತಂಪಾಗಿರೋ ನಿನ್ನ ಮೈಗೆ ನಿನ್ನ ಸ್ಪರ್ಶದಿಂದ ಬಿಸಿ ಮಾಡ್ಬಿಡೆ. ಗಂಡ ಅಂತ ನಾನು ಒಬ್ರು ಇದ್ದೀನಿ, ನನಗೆ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋ ಕಾಮನ್ ಸೆನ್ಸ್ ಬೇಡ ಅವ್ರಿಗೆ. ಬ್ರೋ ಇವತ್ತು ಡಿಸೈಡ್ ಆಗ್ಬಿಡ್ಬೇಕು ಬ್ರೋ, ಒಂದು ಅವಳ ಇಲ್ಲ ನಾನಾ ಅಂತ. ಏನೋ ಡಿಸೈಡ್ ಆಗ್ಬೇಕು ಅಂತ ಹೇಳ್ತಿದ್ರೆ, ಏನ್ ವಿಷಯ? ಅದು ಅದು ಒಂದು ಕೆಟ್ಟ ಘಟನೆ. ಆ ಥರ ಇನ್ನೊಂದ್ಸಲ ಆಗದೇ ಇರಲಿ ಅಂತ ನಾನು ಬೇಡ್ಕೋತೀನಿ. ಪಾರ್ವತಿ ಅಮ್ಮ, ನಾಳೆ ಹಬ್ಬಕ್ಕೆ ಪೂಜೆಗೆ ಎಲ್ಲ ತಯಾರಿನೂ ನೀನೇ ನೋಡ್ಕೋಬೇಕಮ್ಮ. ಸರಿ ಅಮ್ಮ. ಬಂಧುಗಳನ್ನ ಹಿತೈಷಿಗಳನ್ನೆಲ್ಲ ಕರೆದು ಊಟ ಹಾಕಿ ಅದ್ಧೂರಿಯಾಗಿ ಹಬ್ಬ ಆಚರಿಸ್ಬೇಕು ಅನ್ನೋ ಆಸೆ ಏನೋ ಇದೆ. ಆದರೆ ಇದು ಅದಕ್ಕೆ ಸರಿಯಾದ ಸಂದರ್ಭ ಅಲ್ಲ. ಎಲ್ಲ ಸರಿ ಹೋದ್ಮೇಲೆ ಮುಂದಿನ ವರ್ಷ ತುಂಬ ಅದ್ಧೂರಿಯಾಗಿ ಎಲ್ಲರ ಜೊತೆ ಆಚರಿಸೋಣ. ಏನಂತೀರಾ? ಏನಾಯ್ತಮ್ಮ ಪಾರ್ವತಿ, ಏನಾದರೂ ಸಮಸ್ಯೆ ಆಯ್ತಾ? ಏನೂ ಇಲ್ಲ ಅತ್ತೆ, ಅದು ಎಲ್ಲರೂ ಸೇರಿ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅವ್ರು ಹೇಳೋದಕ್ಕೆ ಬರ್ತಿದ್ದಾರೆ. ನಾವು ಬರ್ತಾ ದಾರಿಲಿ ಅದನ್ನೇ ಮಾತಾಡ್ಕೊಂಡು ಬಂದ್ವಿ. ಅದಕ್ಕೇನಂತೆ, ಹೊರಗಿನ ವಾತಾವರಣ ಎಲ್ಲ ಸರಿ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ. ಓಕೆ, ತುಂಬ ಹೊತ್ತಾಗಿದೆ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಡೈಲಾಗ್ ಹೇಳ್ತಾ ಬಿಲ್ಡಪ್ ಕೊಡ್ತೀಯಾ? ಹೌದು ಕಣ್ರಿ, ನಾನ್ ವಿಷ್ಣು ಸರ್ ಅಭಿಮಾನಿನೇ. 1 2 3 ವಿಷ್ಣುವರ್ಧನ, ಈ ಕೋಟೆ ಕ್ವೀನು ನಾನು, ಇದ ಕಂಡು ಉರ್ಕೊಳ್ಳೋ ಜನ ಹಾಳಾಗೋಗ್ಲಿ.
ಲೇ ರಾಮು, ನೀನ್ ಪೀನು ಅಲ್ಲ, ಪೀವನ್ ಆಗೋಕ್ಕೂ ಲಾಯಕಲ್ಲ. ಯಾಕ್ರಿ ನನಗೆ ಇಷ್ಟೊಂದು ಅವಮಾನ ಮಾಡ್ತೀರಾ? ಇರ್ಲಿ, ಇವತ್ ನಾನೇನು ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ. ತೋರ್ಸೆ, ಅದೇನ್ ತೋರಿಸ್ತೀಯೋ ತೋರ್ಸು, ಅದನ್ನ ಕಣ್ಣಾರೆ ನೋಡೋರು ಪಾಪ ಸುತ್ಕೊಂಡ್ ಬಿಡತ್ತೆ. ನನ್ಗೆ ಯಾಕ್ಬೇಕು? ದೇವ್ರ ಪೂಜೆ ಸಿದ್ಧತೆ ಏನೋ ನಡೀತಿದೆ, ಆದ್ರೆ ನಮ್ ದೇವ್ರ ಕತೆ ಏನಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲ. ಇತ್ತೀಚೆಗೆ ಸಾಹೇಬ್ರು ಬೇರೆ ಲೇಟಾಗಿ ಎದ್ದೇಳ್ತಾ ಇದಾರೆ. ಮೊದ್ಲು ಹೋಗಿ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬರ್ಬೇಕು. ಆಮೇಲೆ ಪೂಜೆಗೆ ತಯಾರು ಮಾಡ್ತೀನಿ. ಗಣೇಶ, ಕೋಪ ಮಾಡ್ಕೋಬೇಡ. ನನ್ ಮೇಲ್ ಹೋಗಿ ನಮ್ಮ ಯಜಮಾನ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ, ಸರಿನಾ? ಏನಂದೆ? ಹೋಗ್ಬಾ ಅಂದ್ಯಾ? ಥ್ಯಾಂಕ್ಸ್ ಗಣೇಶ. ಓಯ್, ಟವೆಲ್ ತಗೊಳ್ಳೆ. ಪ್ರೀತು, ಪ್ಲೀಸ್ ಟವಲ್ ಕೊಡು. ಕೊಡಲ್ಲ. ತರ್ಲೆ, ಸುಮ್ಮನೆ ಟವಲ್ ಕೊಡೋ. ನನ್ನ ಒಳಗೆ ಬರಕ್ ಬಿಡು, ಆಮೇಲೆ ಟವೆಲ್ ಕೊಡ್ತೀನಿ. ಬಿಡಲ್ಲ. ಹಾಗಾದ್ರೆ ನಾನು ಕೊಡಲ್ಲ. ಜನನಿ, ಇವತ್ತು ಮಾತ್ರ ನೀವು ಯಾವ ಕಾರಣಕ್ಕೂ ಲೇಟ್ ಮಾಡೋ ಹಾಗೆ ಇಲ್ಲ. ಯುವರ್ ಕೌಂಟ್ ಡೌನ್ ಸ್ಟಾರ್ಟ್ಸ್ ನೌ. 1 1 2 3. ಎಲ್ಲಿ? ಮೇಲ್ ನೋಡಿ. ನೋಡಿ, ನಿಮ್ಮ ಕಣ್ಮುಂದೆ ನಿಂತಿರುವ ಇವತ್ತಿನ ನಿಮ್ಮ ದೇವರು ದಾಮಿನಿ ದೇವಿ. ಹೀಗೆ ಓವರ್ ಆಗೆಲ್ಲ ಆಡ್ಬೇಡಿ. ಚೇರ್ ಕಾಲ್ ಮುರಿದ್ರೆ ದೇವ್ರು ನೆಲಕ್ಕೆ ಕಚ್ಕೋತಾರೆ. ಈ ದೇವ್ರ ಮರ್ಯಾದೆ ಇರ್ಬೇಕು ಅಂದ್ರೆ ಈ ದೇವ್ರಿಗೆ ಮರ್ಯಾದೆ ಕೊಟ್ಟು ವಿಷಯ ಹೇಳಿ. ಆಯ್ತು, ಇವಾಗ ಮಾತಿಗೆ ಮಾತು ಯಾಕೆ? ನಾವು ಪೂಜೆಗೆ ರೆಡಿಯಾಗಿ ಬರಬೇಕು. ನಾವು ಬರ್ತೀವಿ, ನಾವು ಹೊರಡಿ. ಅಯ್ಯೋ, ನಾನೇನು ಇಲ್ಲೇ ಇರೋದಕ್ಕ ಬಂದೆ? ಹೋಗಕ್ ನನಗೂ ಗೊತ್ತು. ಅಲ್ಲಿ ನಿಮ್ಗೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ, ಬೇಗ ಬನ್ನಿ. ಹಾಗೆ ಬರೋವಾಗ ಚೆನ್ನಾಗಿ ಕಾಣೋ ತರ ಬಟ್ಟೆ ಹಾಕೊಂಬನ್ನಿ. ಇವತ್ತು ಇನ್ನೂ ಒಂದು ಉಡುಗೊರೆ ನಿನಗೋಸ್ಕರ ಕಾದಿದೆ. ಏನತ್ತೆ? ಇವತ್ತು ಈ ನಿನ್ನ ಮೃದುವಾದ ಕೈಗೆ ನಮ್ಮ ವಂಶ ಪಾರಂಪರಿಕವಾದ ಬಳೆನ ತೊಡಿಸ್ತೀನಿ. ಅದು ನಮ್ಮ ಮನೆಗೆ ಮೊದಲು ಸೊಸೆಯಾಗಿ ಬರೋಳ ಕೈಗೆ ಸೇರ್ಬೇಕಾದ ಬಳೆ.
ಈ ಸೀರೆ ಉಟ್ಕೊಂಡು ಪೂಜೆಗೆ ತಯಾರಾಗ್ಬಮ್ಮ. ಸರಿ ಅತ್ತೆ. ನೀವ್ ಹೇಳಿದ್ ಸತ್ಯ. ನೀವೊಬ್ರೇ ಗುರುಜಿ ನನ್ನನ್ನು ನನ್ನ ಟ್ಯಾಲೆಂಟ್ನ ಸರಿಯಾಗಿ ಯೂಸ್ ಮಾಡ್ಕೊಳ್ತಾ ಇರೋದು. ಒಟ್ನಲ್ಲಿ ಈ ಅರಸನ ಕೋಟೆ ವಂಶದ ಬಳೆ ನಿಮ್ ಕೈ ಸೇರ್ಬೇಕು. ಅದೇ ಈ ದಾಮಿನಿಯ ಧ್ಯೇಯ ಉದ್ದೇಶ. ವೆರಿ ಗುಡ್. ಮನೇಲಿ ಹಬ್ಬದ ಸಂಭ್ರಮ ಎಲ್ಲ ಜೋರಾಗಿ ನಡೀತಿದ್ಯಾ? ಅಯ್ಯೋ ಏನ್ ಹಬ್ಬನೋ ಏನೋ ಗುರೂಜಿ. ಒಂದ್ ಆಳಿಲ್ಲ ಕಾಳಿಲ್ಲ, ನಮ್ಮಿಬ್ರು ಜೀವನ ಥರಾನೇ ಆಗೋಗ್ಬಿಟ್ಟಿದೆ ಗುರೂಜಿ. ಅಂದ್ರೆ ಖಾಲಿ ಖಾಲಿ. ಬೆಳಗ್ಗೆಯಿಂದ ಒಂದೇ ಒಂದ್ ಕಾಫಿ ಕೂಡ ಕುಡ್ದಿಲ್ಲ ಗುರೂಜಿ. ಯಾಕೆ? ಪಾರ್ವತಿ ಬಂದಿಲ್ವಾ? ಅಲ್ಲೇ ಇರೋದು ಇಷ್ಟು. ಅಲ್ಲೋಗಿ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅದಕ್ಕೆ ನಿಮ್ಗಳ ಆಶೀರ್ವಾದದಿಂದ ಬ್ರೈನ್ ನ ಯೂಸ್ ಮಾಡಿ ಗುರೂಜಿನ ಮುಂದೆ ಕಳಿಸ್ತೆ. ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. Bye, friends. ಓಹೋ, ಏನು ಪೂಜೆಗೆ ತಯಾರಿ ಎಲ್ಲ ಜೋರಾಗಿ ನಡೀತಿದೆ ಅನ್ಸುತ್ತೆ. ಹಾಗೇನಿಲ್ಲ ಮೇಡಮ್, ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಹೇ, ಕೈಯಲ್ಲಿ ಅಲ್ದೆ ಇನ್ನೇನ್ ಕಾಲಲ್ಲಿ ಮಾಡಕ್ಕಾಗುತ್ತೇನೆ? ಏನೇ ನೀನು ಅರಸನ್ ಕೋಟೆ ಹಬ್ಬದ ಅಲಂಕಾರನ ಇಷ್ಟು ಕೆಟ್ಟದಾಗ ಮಾಡ್ತಿದ್ಯಾ? ಆದ್ರೂ ಅಕ್ಕನಿಗೆ ಗೊತ್ತಾಗಿದ್ದಿದ್ರೆ ಈ ಮನೆ ಸೊಸೆ ಇದ್ದಾಳೆ, ಈ ಕೆಲ್ಸನೆಲ್ಲ ಮಾಡೋದಕ್ಕೆ ನೀನ್ ಯಾಕೆ ಮಾಡ್ತಿದ್ಯಾ, ಹೋಗೋ ಹೊರಗಡೆ ಅಂತ ಹೇಳಿರ್ತಿದ್ರು. ನೀನ್ ಮೊದ್ಲಿಂದ ಜಾಗ ಕೇಳು. ಹೋಗೆ ಹೋಗೆ. ಪೂಜೆ ಮುಗಿಯೋವರೆಗೂ ಈ ಕಡೆ ತಲೆ ಹಾಕ್ಬೇಡ. ಪೂಜೆ ಮುಗಿದ್ಮೇಲೆ ನಾವು ಪ್ರಸಾದ ಎಲ್ಲ ತಿಂದ ಮೇಲೆ ನಾನೇ ಬಂದು ಕರಿತೀನಿ. ಮಿಕ್ಕಿರೋದನ್ನ ತಿಂದು ಪಾತ್ರೆ ತೊಳಿವಂತೆ. ಬೇಷ್ ಅನ್ಸ್ಕೋಬೇಕು, ಅದೇ ನನ್ನ ಆಸೆ. ಯೋಚನೆ ಮಾಡಬೇಡ ಪ್ರೀತು, ನೀನು ಹೇಳಿದ್ದನ್ನೆಲ್ಲ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ಇನ್ಫ್ಯಾಕ್ಟ್ ನಿನ್ನ ಮದುವೆ ಆಗೋಕ್ಕೂ ಮುಂಚೆ ನೀನು ಈ ಮನೆಯವ್ರ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಆದರೆ ಎಲ್ಲರೂ ನನ್ನನ್ನು ಇಷ್ಟು ಪ್ರೀತಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮನ್ಸು ಮಾಡಿದಿದ್ರೆ ನನಗಿಂತ ಎಲ್ಲದರಲ್ಲೂ 100 ಪಟ್ಟು ಮೇಲಿರೋ ಹುಡುಗಿನ ಈ ಅರಸನ ಕೋಟೆಗೆ ಸೊಸೆಯಾಗಿ ತಂದ್ಕೋಬೋದಿತ್ತು. ಆದರೆ ನಮ್ಮ ಪ್ರೀತಿಗೆ ಬೆಲೆ ಕೊಟ್ಟು ನಮ್ಮ ಜೊತೆ ನಿಂತು ನಮಗೆ ಸಪೋರ್ಟ್ ಮಾಡಿ ನನ್ನನ್ನು ಈ ಮನೆಗೆ ಸೊಸೆಯಾಗಿ ತುಂಬಿಸ್ಕೊಂಡಿದ್ದಾರೆ. ಅದು ಅಲ್ಲದೆ ಅಮ್ಮ ಇದ್ದಿದ್ರೆ ಅವ್ರು ಕೂಡ ಬೇಡ ಅಂದಿರೋರು ಅಂದರು. ಆದರೆ ಅಮ್ಮ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ಖಂಡಿತ ಬೇಡ ಅಂತ ಇರಲಿಲ್ಲ. ಈ ಮನೆಯವರೆಲ್ಲ ನಾನು ಮಾಡೋ ಕೆಲಸನ ಇಷ್ಟಪಟ್ಟು ಹೊಗಳ್ತಾರೆ. ಆದರೆ ದಾಮಿನಿ ಮೇಡಮ್, ಅನುಷ್ಕಾ ಮೇಡಮ್ ನಾನು ಏನೇ ಮಾಡಿದ್ರು ಅದನ್ನ ತಪ್ಪು ಅಂತಾರೆ. ನಾನು ಮಾಡೋ ಕೆಲಸ ಅವ್ರಿಗೆ ಇಷ್ಟನೇ ಆಗೋದಿಲ್ಲ. ನಾನು ಈ ಅರಸನ್ ಕೋಟೆಲ್ ಕೆಲಸ ಮಾಡ್ತಾ ಇರೋದೇ ತಪ್ಪಾ ಹೂವೆ? ಬಿಟ್ಟಿದೆ. ಹಾ, ಒಂದ್ಸಲಿ ಅದ್ ನಿಮ್ ಕೈಗೆ ಬಂದ್ಮೇಲೆ ಯಾವ ಕಾರಣಕ್ಕೂ ತೆಗಿಯಂಗಿಲ್ಲ. ಯಾಕೆ? ಗುರೂಜಿ, ಈ ಅರಸನ ಕೋಟೆ ಹಿರಿ ಸೊಸೆ ನೀವು. ಅದು ನಿಮ್ ಕೈ ಸೇರಿದ್ರೇನೆ ಚಂದ. ನಿಮ್ ಮುಂದೆ ಆ ಜನನಿ ಕೈಗೆ ಹಾಕೋದನ್ನ ಚೇಚೆ ನನ್ನ ಕೈಲಿ ಸಹಿಸೋಕ್ ಆಗೋದಿಲ್ಲ ಗುರೂಜಿ. ಅವಳ ಲೆವೆಲ್ಗೆ ತಕ್ಕಂತ ಬಳೆನ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ಬಿಕಾಸ್ ಯು ಆರ್ ಹೈ ಕ್ಲಾಸ್, ಆ ಜನನಿ ಮಿಡ್ಲ್ ಕ್ಲಾಸ್. ಏನೇ ದಾಮು, ದೇವ್ರ ಮುಂದೆ ನಿಂತ್ಕೊಂಡು ಏನೋ ಪ್ಲಾನ್ ಮಾಡ್ತಿರೋ ಹಾಗಿದೆ. ಈ ನವಗ್ರಹ ಸಿನಿಮಾ ತರ ದೇವ್ರ ವಿಗ್ರಹನೇ ಕದಿಯೋ ಪ್ಲಾನ್ ಏನ್ ಮಾಡ್ತಿಲ್ಲ ತಾನೇ? ಸಿನಿಮಾನ ಸರಿಯಾಗಿ ನೋಡಿದೀರಾ? ಅದ್ರಲ್ಲಿ ಕದಿಯೋದು ಚಿನ್ನದ ಅಂಬಾರಿನ, ದೇವರ ವಿಗ್ರಹನಲ್ಲ. ಮಾವ, ಯಾಕೆ ಚಿಕ್ಕತ್ತೇನು ಇಷ್ಟೊಂದು ಗೋಳೈಕೋತಿದ್ದೀರಾ? ಅಯ್ಯೋ ಬಿಡಮ್ಮ, ನಮ್ಮಿಬ್ರು ಕಚ್ಚಾಟ ಯಾವಾಗ್ಲೂ ಇದ್ದದ್ದೆ. ಸರಿ, ಪೂಜೆಗೆಲ್ಲ ರೆಡಿನಾ? ರೆಡಿಯಾಗಿ ಅರ್ಧ ಗಂಟೆ ಆಯ್ತು. ನೀವ್ ಈಗ ಬಂದಿದ್ದೀರಾ ನಮ್ಮನ್ನ ಆಡ್ಕೊಳಕ್ಕೆ. ಮತ್ ನಾನಿಲ್ಲಿ ಬಂದು ಏನೇ ಮಾಡ್ಬೇಕಾಗಿತ್ತು? ಎಲ್ಲರೂ ಕರಿಬೇಕು ತಾನೇ?
ಅತ್ತೆನೇ ಬಂದ್ರು. ಅಲ್ಲ ಕಣ ಪ್ರೀತು, ಆದಿತ್ಯನ ಜೊತೆಲೆ ಕರ್ಕೊಂಡ್ ಬರೋದಲ್ವಾ? ಏ ಬರ್ತಾನಿರೆ, ಯಾಕಿಷ್ಟು ಅರ್ಜೆಂಟ್? ಅಯ್ಯೋ, ಮುಹೂರ್ತ ಮೀರೋಗುತ್ತೆ ಕಣ್ರಿ. ಈ ಡ್ರೆಸ್ಸಲ್ಲಿ ಪಾರ್ವತಿನ ನೋಡಿದ್ರೆ ತುಂಬ ಖುಷಿ ಪಡ್ತಾಳೆ. ಆಗ ನೋಡು ಬಂದ. ಅತ್ತೆಗೆ ತಕ್ಕ ಸೊಸೆ. ಅಕ್ಕ, ನಾವು ಪೂಜೆ ಶುರು ಹಚ್ಕೊಳ್ಳೋಣ. ಪಾರ್ವತಿ ಇಲ್ಲ ಅಂದ್ರೆ ಏನಂತೆ, ಪೂಜೆ ಮುಂದುವರಿಯಲ್ವಾ? ದೇವ್ರ ಮುಂದೆ ಕಳಸ ಇರೋದು ಎಷ್ಟು ಮುಖ್ಯನೋ ಹಾಗೆ ಈ ಪೂಜೆಯಲ್ಲಿ ಪಾರ್ವತಿ ಇರಬೇಕಾದ್ದು ಅಷ್ಟೇ ಮುಖ್ಯ. ಅಮ್ಮ, ನಾನು ಹೋಗಿ ಪಾರ್ವತಿನ ಕರ್ಕೊಂಡ್ಬರ್ತೀನಿ. ಸರಿನಪ್ಪ, ಬೇಗ ಕರ್ಕೊಂಡ್ ಬಾ, ಕಾಯ್ತಿರ್ತೀವಿ. ಇರುತ್ತೆ ಅನ್ಸುತ್ತೆ. ಹಾಗಾದ್ರೆ ಅಲ್ಲಿರೋರ್ಗೆ ಯಾರಿಗೂ ನನ್ನ ನೆನಪೇ ಆಗಿರಲ್ವಾ ಹೂವೆ? ನನ್ನ ಬಿಟ್ಟು ಹಬ್ಬ ಮಾಡ್ತಾರ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಬರೋವಾಗ ಚೆನ್ನಾಗಿ ಕಾಣೋ ತರ ಬಟ್ಟೆ ಹಾಕೊಂಡ್ ಬನ್ನಿ. ದೊಡ್ಡ ಜಗಳನೇ ಆಗುತ್ತೆ. ಇವೆಲ್ಲ ಬೇಕಾ? ಅದ್ರ ಬದಲು ಏನು ಆಗಿಲ್ಲ ಅನ್ಕೊಂಡು ನನ್ ಪಾಡಿಗೆ ನಾನು ಸುಮ್ಮನೆ ಇರೋದು ಒಳ್ಳೇದು. ಯಾಕೆ ಅಂದ್ರೆ ನಂದು ಮುಗಿಯದ ಕತೆ. ಏನು ಸ್ವಾಗತನಾ? ಅದೇನು ಅಂತ ಬಾಯ್ ಬಿಟ್ಟು ಹೇಳ್ದೆ ಮನ್ಸಲ್ಲೇ ಇಟ್ಕೊಂಡು ಕೊರ್ಗಿದ್ರೆ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಹೂವೆ? ನೀವ್ ಅನ್ಕೊಂಡಾಗೆಲ್ಲ ಏನೂ ಆಗಿಲ್ಲ. ಯಾಕೋ ಹೂ ಮುಂದೆ ಏಕಾಂತವಾಗಿ ಕುತ್ಕೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ ಅಷ್ಟೆ. ಸರಿ, ಬಂದು ಕೂತು ಮಾತಾಡಿದ್ದೆಲ್ಲ ಆಯ್ತಲ್ಲ, ಇವಾಗ ನನ್ನ ಜೊತೆ ಬರೋದಕ್ಕೆ ಹೇಳು ಹೂವೆ. ಯಾಕೆ ನನಗಿಲ್ವಾ? ಇದೆ, ಆದ್ರೆ ಕೆಲವು ಸಲ ಕೈ ಕೊಡ್ತಾ ಇರುತ್ತೆ. ಹಾಗೇನಿಲ್ಲ, ನಮ್ ಬುದ್ಧಿ ನಮ್ ಕೈಲೇ ಇದೆ ಅಂತ ಹೇಳು ಹೂವೆ. ಸರಿ ಸರಿ, ಹೊಡೋಣವಾ? ಹೂವೆ, ನೀವ್ ಹಾಕೊಂಡಿರೋ ಬಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳು ಹೂವೆ. ಇದನ್ನು ನಿಮ್ ಫ್ರೆಂಡೇ ಹೇಳಿದ್ದ? ಯಾರೋ ಒಬ್ರು ನಮ್ ಬಟ್ಟೆ ಬಗ್ಗೆ ಮಾತಾಡ್ತಾ ಇದ್ರು. ನಾವು ಯಾರಿಗೂ ಕಮ್ಮಿ ಇಲ್ಲ ಅಲ್ವಾ?
ಪಾರ್ವತಿ ಹೋಗಮ್ಮ, ಆರತಿ ಮಾಡು. ದೇವ್ರೆ, ನಂಗೆ ಏನೇ ತೊಂದರೆ ಆದಾಗಲೂ ನನ್ನ ಪಾಲಿಗೆ ಆಪತ್ ಬಾಂಧವಂತರ ಬರೋ ನಮ್ಮ ಯಜಮಾನ್ರಿಗೆ ಒಳ್ಳೇದು ಮಾಡಪ್ಪ. ಅವ್ರು ಅನ್ಕೊಂಡಿದ್ದೆಲ್ಲ ಈಡೇರೋ ಹಾಗೆ ಮಾಡಪ್ಪ.